ಸ್ವಾಮಿ ಶರಣಂ. ಇವತ್ತ 5ನೇ ನವೆಂಬರ್ ನಾವು ಧೋನ್ ಅನ್ನೋ ಊರಲ್ಲಿ ರಾತ್ರಿ ಬಂದಿದ್ದು. ಇದು ದತ್ತಾತ್ರೇಯ ಟೆಂಪಲ್ನಾಗ. ಈಗ ಮತ್ತೆ ಈಗ ಮುಂಜಾನೆ ಅಷ್ಟೇ ಹೋಗ್ಯಾರೆಲ್ಲರೂ. ಈಗ 6:30 ಈಗ ನಾನು ನಡೆದಲ್ಲಿ ಇಲ್ಲಿಂದ ಉಂಗರ್ಲಾ ಕೊಂಡ ಅಂತ ಒಂದು ಊರದ 22 ಕಿಲೋಮೀಟರು. ಅಲ್ಲಿಗೆ ಹೋಗ್ಬೇಕು ಸ್ವಾಮಿ. ಈಗ ಸ್ವಾಮಿ ಶರಣಮಯ್ಯಪ್ಪ. ಸ್ವಾಮಿ ಶರಣಮಯ್ಯಪ್ಪ. ನಾವೀಗ ಧೋನ್ ದತ್ತಾತ್ರೇಯ ಟೆಂಪಲಿಂದ ಮತ್ತು ಬೆಳಿಗ್ಗೆ ಬಿಟ್ಟು ಮುಂದೆ ಉಂಗರ್ಲಕೊಂಡ ಅಂತ ಒಂದು 14 ಕಿಲೋಮೀಟರ್ ಬರ್ತದೆ. ಅಲ್ಲೊಂದು ದೇವಸ್ಥಾನದ ಸ್ವಾಮಿ ದೇವಸ್ಥಾನ ಬಂದಿದ್ದೀವಿ. ಈ ಸ್ವಾಮಿ ದೇವಸ್ಥಾನ ಹೆಸರು ವಿನೋದನ ಕೇಳೋರು ಹೇಳ್ತೀನಿ. ಒಳ್ಳೆ ದೇವಸ್ಥಾನ. ಹೊರಗೆಲ್ಲ ಉಳ್ಳಾಕೆಲ್ಲ ಜಾಗ ಅದ. ಸ್ವಾಮಿ ನೋಡ್ಬೋದು. ಇಲ್ಲಿ ಊಟ ಟೈಮ್ ಆಗಿದೆ. ಎಲ್ಲರೂ ಹಂಗೆ ಹತ್ಕೊಂಡು ಬಂದು ಉಳ್ಳಾಕ ಕೊಡ್ತಾರ ನೋಡ್ರಿ. ಅಂತ ಸ್ವಾಮಿ ಶರಣಮಯ್ಯಪ್ಪ. ಇದು ಉಂಗರಲ್ಲ ಕೊಂಡ. ಯಾವ ತಾತ ಟೆಂಪಲ್? ಬ್ರಹ್ಮಂಗಾರಿ ಟೆಂಪಲ್. ಬ್ರಹ್ಮಂಗಾರಿ ತಾತ ಟೆಂಪಲ್ ಅಂತ. ಇಲ್ಲೇ ಬಂದು ಇವತ್ತು ಡೇ ಹಾಲ್ಟ್ ಮಾಡಿದೆವು. ಇವತ್ತೇನಂದ್ರೆ ಎಲ್ಲ ರೆಸ್ಟ್ ಆಯ್ತು. ಎಲ್ಲ ಗಾಡಿ ಸಾಮಾನು ತೆಗೆದಿಕ್ಲತ್ತಾರ. ಈಗ ನಮ್ಮ ಗಾಡಿ ಎಲ್ಲದ. ಅದು ಮುಗಿಸ್ಕೊಂಡು ಮತ್ತೆ ಸೀದಾ ನೆಕ್ಸ್ಟ್ ಸ್ಟಾಪಿಗೆ ಹೋಗೋದೆ. ಸ್ವಾಮಿ ಶರಣಮಯ್ಯಪ್ಪ. ಈಗ ನೆಕ್ಸ್ಟ್ ಎಂಗುಲಮರಿ ಸಾಯಿಬಾಬಾ ಫ್ಯಾಮಿಲಿ ಟೆಂಪಲ್. ಫ್ಯಾಮಿಲಿ ಸಾಯಿಬಾಬಾ ಟೆಂಪಲ್ ಅಂತ ಇಲ್ಲಿಂದ ಬಿಟ್ಟಿದ್ದೆವು. ಮ್ಯಾಪ್ನಾಗರ ಎಷ್ಟು 14 ಕಿಲೋಮೀಟರ್ ತೋರಿಸದ. ಸೊ ನೋಡ್ರಿ ಈಗ ಎಲ್ಲಿ ತನಕ ಬರ್ತದೆ. ಸ್ವಾಮಿ ಶರಣಮಯ್ಯಪ್ಪ. ಇದು ಟೆಂಪಲ್ ಬಂದಂಗೆ ಕಾಣಿಸ್ತದ. ರಾತ್ರಿ ನೋಡ್ರಿ ಇಲ್ಲಿ ದೂರ ಅದ ಜರ. ಇನ್ನು ಅಲ್ಲಿಗೆ ಹೋಗ್ಬೇಕಿನ್ನ 250 ಮೀಟರ್ ಅದ. ಇಲ್ಲಿಗೆ ಹೋಗುತ್ತೆ. ಮುಟ್ಟಿದ ಇದು 12 ಕಿಲೋಮೀಟರ್ ದೂರ ಇತ್ತು. ಇದು ಸಾಯಿಬಾಬಾ ಟೆಂಪಲ್. ಪೀಪುಲ್ಲಿ ರೋಡ್. ಟೆಂಪಲ್ ರೋಡ್ ಅಂತಾನೆ ಕರೀತಾರೆ. ಬಹಳ ದೊಡ್ಡ ಸಾಯಿಬಾಬಾ ಟೆಂಪಲ್ ಅದ. ಇದು ಫ್ಯಾಬ್ಲಿ ಕನ್ಸ್ಟ್ರಕ್ಷನ್ ಅಥವಾ ಫ್ಯಾಬ್ಲಿ ಅನ್ನೋರು ಇದಕ್ಕೆ ಕಟ್ಟಾರ. ಅದಕ್ಕೆ ಫ್ಯಾಬಿಲಿ ಸಾಯಿಬಾಬಾ ಟೆಂಪಲ್ ಅಂತ ಕರೀತಾರೆ. ಏನು ಹೆಸರದ ಎಂಗುಲಿ ಅಂತ. ಎಂಗುರ್ಲಿ ರೋಡ್ ಅಲ್ಲೇ ಇಲ್ಲಿ ಬರ್ತದ. ಇಲ್ಲಿ ಎಲ್ಲ ಅಯ್ಯಪ್ಪ ಸ್ವಾಮಿ ಭಕ್ತರು ಇಲ್ಲಿ ಪೂಜೆ ಮಾಡತ್ತಾರ. ಅಯ್ಯಪ್ಪಂದು ರಾತ್ರಿ ನಮ್ದು ಅಲ್ಪಾರ ಬೀಸ್ ರೆಡಿ ಆಗ್ಯದ. ಇದು ಮಾಡಿ ಇದು ಮಾಡೋದು. ಇಲ್ಲೆಲ್ಲ ಶಾಪಿಗಳೆಲ್ಲ ಮುಕ್ಕೊಂಡದ.